ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಶುಭ ಸಂದೇಶದಲ್ಲಿ ಇಬ್ಬರು ಶಿಷ್ಯರು ಎಮ್ಮಾವು ಗ್ರಾಮಕ್ಕೆ ಪ್ರಯಾಣಿಸುವಾಗ ಪುನರುತ್ಥಾನರಾದ ಯೇಸುಕ್ರಿಸ್ತರು ಅವರ ಜೊತೆ ನಡೆದು ಅವರಿಗೆ ದೇವರ ವಾಕ್ಯದ ಮುಖಾಂತರ ಆತ್ಮಿಕ ಅಂಧತ್ವವನ್ನು ಹೋಗಲಾಡಿಸಿ ಅವರಲ್ಲಿರುವ ದುಃಖ, ಗೊಂದಲ, ನಿರಾಸೆ ದೂರ ಮಾಡ್ತಾರೆ. ಅವರಲ್ಲಿ ಮತ್ತೆ ಆನಂದ, ಧೈರ್ಯವನ್ನು ತುಂಬಿಸಿ ಶುಭ ಸಂದೇಶ ಸಾರುವ ಸಾಧನವನ್ನಾಗಿ ಅವರನ್ನು ಉಪಯೋಗಿಸೋದನ್ನು ನಾವು ಕಾಣ್ತೇವೆ. ಶಿಷ್ಯರು ಯೇಸುವಿನ ಮರಣದ ಶೋಕದಲ್ಲಿ, ಗೊಂದಲದಲ್ಲಿ ಇರಬೇಕಾದ್ರೆ ಅವರು ಯೇಸು ಕುರಿತಾಗಿ ನಡೆದ ಸಂಗತಿಗಳನ್ನು ಚರ್ಚೆ ಮಾಡುತ್ತಾ ಇದ್ದರು. ಆ ಸಮಯದಲ್ಲಿ ಯೇಸು ಅವರ ಜೊತೆ ನಡೆಯುತ್ತಾರೆ. ಅವರಿಗೆ ಕಣ್ಣು ಕಟ್ಟಿದಂತಾಗಿತ್ತು, ಆತ್ಮಿಕ ಅಂಧತ್ವವಿತ್ತು. ಅವರು ಯೇಸುವನ್ನು ಗುರುತಿಸಲಿಲ್ಲ. ಯೇಸುವೇ ಅವರಿಗೆ ಸ್ವತಃ ದೇವರ ವಾಕ್ಯವನ್ನು ವಿವರಿಸ್ತಾರೆ. ಇವತ್ತು ನಾವು ಪ್ರಿಯರೇ, ನಮ್ಮ ಕೂಡ ಒಂದು ತರ್ಕ ಮಾಡುವ ಅಥವಾ ಚರ್ಚೆ ಮಾಡುವ ಸಂಗತಿ ಏನಾಗಬೇಕು? ಲೋಕದ ಸಂಗತಿಗಳನ್ನು ನಾವು ಹೇಳ್ತಾ ಹೋದರೆ ಬರಡು ಮಾತು, ಚಾಡಿ ಮಾತು, ಇದರಿಂದ ಏನೂ ಲಾಭ ಇಲ್ಲ. ಯೇಸು ಕುರಿತಾಗಿ ನಾವು ಒಂದು ವೇಳೆ ಚರ್ಚೆ ಮಾತಾಡ್ತಾ ಇದ್ದರೆ ಯೇಸು ನಮ್ಮ ಜೊತೆ ನಡೀತಾರೆ ಮತ್ತು ನಮ್ಮ ಆತ್ಮಿಕ ಅಂಧತ್ವ ಅವರು ಹೋಗಲಾಡಿಸುತ್ತಾರೆ. ಯೇಸು ಅವರಿಗೆ ಸ್ವತಃ ಮೋಶೆಯ ಮತ್ತು ಪ್ರವಾದಿಗಳ ಕುರಿತಾಗಿ ಅವರು ಬರೆದಿರುವ ಕುರಿತಾಗಿ ಉಪದೇಶ ನೀಡುವಾಗ, ಅಂದರೆ ಯೇಸು ಅಲ್ಲಿ ಕ್ರಿಸ್ತನ ಕಡೆಗೆ ಇವೆಲ್ಲವೂ ಹಳೆ ಒಡಂಬಡಿಕೆ ತೋರಿಸುತ್ತದೆ. ಕ್ರಿಸ್ತನು ಇಂಥ ಸಂಕಷ್ಟಗಳನ್ನು ಅನುಭವಿಸಿ ತನ್ನ ಮಹಿಮಾ ಸಿದ್ಧಿಯನ್ನು ಪಡೆಯಬೇಕಿತ್ತು ಎಂದು ವಿವರಿಸುವಾಗ ಆ ಸತ್ಯದ ಅರಿವು ಅವರ ಹೃದಯವನ್ನು ಬದಲಾಯಿಸುತ್ತೆ. ಇವತ್ತು ನಮ್ಮ ಒಂದು ಬೋಧನೆಗಳು ಇರ್ಬೋದು, ಯಾರನ್ನು ತೋರಿಸುತ್ತವೆ? ಕ್ರಿಸ್ತನ ಕಡೆಗೆ ತೋರಿಸುತ್ತವೋ ಅಥವಾ ನಮ್ಮ ಮಿನಿಸ್ಟ್ರಿ ಕಡೆಗೆ, ನಮ್ಮ ಕಡೆಗೆ ತೋರಿಸ್ತಾ ಇವೆಯೋ? ಇವತ್ತು ನೋಡುವಾಗ ಖಂಡಿತ ಒಂದು ದುಃಖದ ಸಂಗತಿ ಅಂತೇಳಿದರೆ ಹಲವು ಮಿನಿಸ್ಟ್ರೀಸ್ ಇದೆ. ಇದೆಲ್ಲವೂ ತನ್ನ ಕಡೆಗೆ, ಒಂದೇ ಪ್ರೀಚರ್ ಕಡೆಗೆ ಅಥವಾ ಮಿನಿಸ್ಟ್ರಿ ಕಡೆಗೆ ತೋರಿಸುತ್ತವೆ ಅಥವಾ ಯಾವುದೋ ಬೇರೆ ಪ್ರವಾದಿ ಕಡೆಗೆ ತೋರಿಸುತ್ತದೆ. ಲೋಕದ ಅಳಿದು ಹೋಗುವ ಆಶೀರ್ವಾದದ ಒಂದು ಸಂಪಾದನೆಯ ಒಂದು ಉದ್ದೇಶದಿಂದ ಅನೇಕ ಮಿನಿಸ್ಟ್ರಿಗಳಿವೆ. ಅಲ್ಲಿ ಏನು ಹೃದಯ ಪರಿವರ್ತನೆ ಕಾಣಲ್ಲ. ಒಂದು ಪರಿಶುದ್ಧ ಜೀವನ ಕೂಡ ಜನರಲ್ಲಿ ಕಾಣಲ್ಪಡ್ತಾ ಇಲ್ಲ. ಇಂದಿನ ಮೊದಲ ವಾಚನದಲ್ಲಿ ಪೇತ್ರರು ಮತ್ತು ಯವ್ವಾನರು ಮಹಾದೇವಾಲಯಕ್ಕೆ ಹೋಗುವ ಸಂದರ್ಭದಲ್ಲಿ ಪ್ರಾರ್ಥನೆಗೆ ಹೋಗ್ತಾ ಇದ್ರು. ಆ ಸುಂದರ ದ್ವಾರದ ಬಳಿ ಒಬ್ಬ ಹುಟ್ಟು ಕುಂಟನನ್ನು ನೋಡಿ ಅವರನ್ನು ಸ್ವಸ್ಥಗೊಳಿಸೋದನ್ನು ನಾವು ಕಾಣ್ತೇವೆ. ಅವನು ಬಯಸಿದ್ದು ಭಿಕ್ಷೆ ಅಥವಾ ಹಣ, ಆದರೆ ಅವನಿಗೆ ಆ ದೇವರ ಕೃಪೆ ಮತ್ತು ಕರುಣೆ ಅನುಭವ ಆಗುತ್ತೆ. ಕ್ರಿಸ್ತ ಯೇಸುವಿನ ನಾಮದಲ್ಲಿ ಅಲ್ಲಿ ಪೇತ್ರರು ಅವನಿಗೆ ಸ್ವಸ್ಥಪಡಿಸುತ್ತಾರೆ. ಪ್ರಿಯರೇ, ದೇಹ, ಆತ್ಮ, ಪ್ರಾಣ ಅಲ್ಲಿ ಅವನು ಸಂಪೂರ್ಣವಾಗಿ ಸ್ವಸ್ಥಗೊಳ್ತಾನೆ. ಅವನ ಜೀವನ ಬದಲಾಗುತ್ತೆ. ಆತ ದೇವರನ್ನು ಸ್ತುತಿಸಿ ಕುಣಿದು ಕೊಂಡಾಡುತ್ತಾನೆ ಅಂತ ಬರೆದಿದೆ. ಕ್ರಿಸ್ತನ ನಾಮದ ಶಕ್ತಿ ಅಲ್ಲಿ ಪೇತ್ರನ ಮುಖಾಂತರ ಅಥವಾ ಯವ್ವಾನನ ಮುಖಾಂತರ ಪ್ರಕಟವಾಗುವುದನ್ನು, ಆ ಮಹಿಮಾ ಶಕ್ತಿಯ ಮುಖಾಂತರ ಅವರು ಅನೇಕರನ್ನು ಸ್ವಾರ್ಥ ಕಡೆಗೆ, ಅನೇಕ ಜನರನ್ನು ಆಕರ್ಷಿಸುತ್ತಾರೆ. ಯೇಸು ಕ್ರಿಸ್ತರ ಕಡೆಗೆ ಸೆಳೆಯಲು ಆ ಅದ್ಭುತ ಮಾಡ್ತಾರೆ. ಇವತ್ತು ನಾವು ಮಾಡುವ ಅದ್ಭುತದ ಒಂದು ಉದ್ದೇಶ ಏನಾಗಿದೆ? ಕ್ರಿಸ್ತನ ಕಡೆಗೆ, ಸ್ವಾರ್ಥ ಕಡೆಗೆ ನಾವು ಈ ಕಾರ್ಯಗಳನ್ನು ನಮ್ಮ ಮುಖಾಂತರ ಆಗ್ತಾ ಇವೆಯಾ? ಅಥವಾ ಈ ಒಂದು ಅದ್ಭುತಗಳ ಮುಖಾಂತರ ನಾವು ಫೇಮಸ್ ಆಗಬೇಕು ಅಂತ ಬಯಸ್ತಾ ಇದ್ದೇವೆ? ಪ್ರಿಯರೇ, ವಾಕ್ಯದ ಉಪದೇಶ ಅಥವಾ ಅದ್ಭುತ ಕಾರ್ಯ ಎಲ್ಲವೂ ಕ್ರಿಸ್ತನನ್ನು ಕೇಂದ್ರೀಕರಿಸಲು, ಸುವಾರ್ತೆ ಸಾರಲು ನಾವು ಉಪಯೋಗಿಸಬೇಕು. ಆಮೇನ್. ಪ್ರೈಸ್ ದ ಲಾರ್ಡ್.